ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮುಖಾಂತರ ಸಪೋರ್ಟ್ ಮಾಡಿ. ಕಪಿಲ್ ತನ್ನ ಕೋಣೆಯೊಳಗೆ ಕಿಟಕಿಗಳನ್ನು ಮುಚ್ಚಿ ಆರಾಮಾಗಿ ಕುಳಿತಿದ್ದ. ಆತುರದಲ್ಲಿ ಅವನು ಕೋಣೆಯ ಬಾಗಿಲನ್ನು ಒಳಗಿನಿಂದ ಹಾಕಲು ಮರೆತಿದ್ದ. ಅಷ್ಟರಲ್ಲಿ ಅವನ ಚಿಕ್ಕಮ್ಮ ಒಳಗೆ ಬಂದಳು. ಎದುರಿನ ದೃಶ್ಯವನ್ನು ನೋಡಿದ ತಕ್ಷಣ ಅವಳು ಹೊರಗೆ ಓಡಿ ಹೋದಳು. ಆದರೆ ಕಪಿಲ್ ತನ್ನ ಕೆಲಸವನ್ನು ನಿಲ್ಲಿಸುವುದು ಸರಿಯಲ್ಲ ಎಂದುಕೊಂಡನು. ಅವನು ಹೊರಗೆ ಬಂದಾಗ ಅವನ ಚಿಕ್ಕಮ್ಮ, ಏನು ಕಪಿಲ್, ಒಳಗೆ ಏನು ಮಾಡುತ್ತಿದ್ದೆ ಎಂದು ಕೇಳಿದಳು. ಅದಕ್ಕೆ ಅವನು, ಚಿಕ್ಕಮ್ಮ, ನಿಮಗೆ ಗೊತ್ತಿದೆ, ಮತ್ತೆ ನನ್ನ ಬಾಯಿಂದ ಏಕೆ ಕೇಳಬೇಕು ಎಂದು ಉತ್ತರಿಸಿದನು. ಆಗ ಚಿಕ್ಕಮ್ಮ, ಸರಿ, ಆದರೆ ನೀನು ನಿನ್ನ ಕೆಲಸವನ್ನು ನಿಲ್ಲಿಸಬೇಕಿತ್ತು ಎಂದಳು. ಆಗ ಅವನು, ನೀವು ಆ ಸಮಯದಲ್ಲಿ ಕೊನೆಗೆ ಬರುತ್ತೀರಾ ಎಂದು ನನಗೆ ಹೇಗೆ ಗೊತ್ತು, ಮತ್ತು ನಾನು ಏನು ತಪ್ಪು ಮಾಡುತ್ತಿರಲಿಲ್ಲ ಎಂದು ಹೇಳಿದನು. ಆಗ ಚಿಕ್ಕಮ್ಮ, ಅದು ವಿಷಯವಲ್ಲ, ಆದರೆ ಯಾರಾದರೂ ಆ ಕೆಲಸದಲ್ಲಿ ತೊಡಗಿರುವಾಗ ನೋಡಿದರೆ ಇತರರ ಮನಸ್ಸು ಸಹ ಅದನ್ನು ಮಾಡಲು ಬಯಸುತ್ತದೆ ಎಂದು ನಿನಗೆ ತಿಳಿದಿದೆ ಎಂದು ಕೇಳಿದಳು. ಆಗ ಕಪಿಲ್, ಹಾಗಾದರೆ ಚಿಕ್ಕಮ್ಮ, ನೀವು ಸಹ ಬಯಸುತ್ತೀರಾ ಎಂದನು. ಆಗ ಚಿಕ್ಕಮ್ಮ, ನನಗೂ ತುಂಬ ಮನಸ್ಸಿದೆ, ಆದರೆ ನಿನಗೆ ತಿಳಿದಿದೆ, ನಿನ್ನ ಮಾವ ಬಹಳ ದಿನಗಳಿಂದ ಹೊರಗೆ ಹೋಗಿದ್ದಾರೆ ಮತ್ತು ನಾನು ಎಲ್ಲವನ್ನು ಹೇಗೆ ನಿಭಾಯಿಸಲಿ ಎಂದಳು. ಆಗ ಕಪಿಲ್, ಚಿಕ್ಕಮ್ಮ, ನಿಮಗೆ ಬೇಸರವಾಗಿದ್ದರೆ ನಾನು ನಿಮಗೆ ಸಹಾಯ ಮಾಡಬಲ್ಲೆ. ನಾನು ನಿಮ್ಮೊಂದಿಗೆ ಆ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡಲು ಸಾಧ್ಯವಿದೆ ಎಂದನು. ಆಗ ಚಿಕ್ಕಮ್ಮ, ನಿನ್ನೆ ತಲೆ ಕೆಟ್ಟಿದೆಯೇ ಎಂದಳು. ಆದರೆ ಚಿಕ್ಕಮ್ಮ ಮುಂದೆ ಏನನ್ನೂ ಹೇಳುವ ಮೊದಲು ಕಪಿಲ್ ಅಲ್ಲಿಂದ ಓಡಿ ಹೋದನು. ವಾಸ್ತವವಾಗಿ ಅವನು ತನ್ನ ಚಿಕ್ಕಮ್ಮನೊಂದಿಗೆ ಆ ಕೆಲಸವನ್ನು ಮಾಡಲು ಬಹಳ ಹಿಂದಿನಿಂದಲೂ ಬಯಸಿದ್ದನು, ಆದರೆ ಅವನಿಗೆ ಹೇಳಲು ಧೈರ್ಯವಿರಲಿಲ್ಲ. ಆದರೆ ಇಂದು ಚಿಕ್ಕಮ್ಮ ಅವನನ್ನು ನೋಡಿದ್ದ, ಆದ್ದರಿಂದ ಇಂದು ಮಾತನಾಡಲು ಸರಿಯಾದ ಸಮಯವಾಗಿತ್ತು ಮತ್ತು ವಾತಾವರಣವು ಅನುಕೂಲಕರವಾಗಿತ್ತು. ಆದ್ದರಿಂದ ಅವನು ತನ್ನ ವಿಷಯವನ್ನು ಹೇಳಿದನು. ಇದರಿಂದ ಅವನಿಗೆ ಒಂದು ವಿಷಯ ಅರ್ಥವಾಯಿತು. ಮಾತನಾಡಲು ಒಂದು ಸರಿಯಾದ ಸಮಯವಿರುತ್ತದೆ ಮತ್ತು ಸರಿಯಾದ ಸಮಯ ಬಂದಾಗ ಮಾತನಾಡಬೇಕು ಎಂದು, ಏಕೆಂದರೆ ಆ ಸಮಯದಲ್ಲಿ ವಿಷಯವು ಪೂರ್ಣಗೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಕಪಿಲ್ ಚಿಕ್ಕಪ್ಪ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು ಕೆಲಸ ಮಾಡುತ್ತಿದ್ದ ಸ್ಥಳ ಅವರ ಮನೆಯಿಂದ 70 ಕಿಲೋಮೀಟರ್ ದೂರದಲ್ಲಿತ್ತು. ಆದ್ದರಿಂದ ಅವರು ಹಿಂತಿರುಗಲು ಮಧ್ಯರಾತ್ರಿ ಆಗುತ್ತಿತ್ತು ಮತ್ತು ಕೆಲವೊಮ್ಮೆ ಅವರು ಅಲ್ಲೇ ಉಳಿದುಕೊಳ್ಳುತ್ತಿದ್ದರು. ಕೆಲವು ದಿನಗಳ ಕಾಲ ಅಲ್ಲೇ ಇರುತ್ತಿದ್ದರು, ಏಕೆಂದರೆ ಪ್ರತಿದಿನ ಹೋಗುವುದು ಮತ್ತು ಬರುವುದು ತುಂಬ ಕಷ್ಟಕರವಾಗಿತ್ತು. ಚಿಕ್ಕಪ್ಪ ಮನೆಗೆ ಬರದಿದ್ದಾಗ ಚಿಕ್ಕಮ್ಮ ತನ್ನ ಕೋಣೆಯಲ್ಲಿ ಒಬ್ಬಂಟಿಯಾಗಿ ಇರುತ್ತಿದ್ದಳು. ಕಪಿಲ್ ಚಿಕ್ಕಮ್ಮನನ್ನು ಅನೇಕ ಬಾರಿ ಇಲ್ಲಿ ಒದ್ದಾಡುವುದನ್ನು ನೋಡಿದ್ದನು. ಒಂದು ದಿನ ಬೆಳಗ್ಗೆ ಕಪಿಲ್ ಚಿಕ್ಕಮ್ಮ ತುಂಬ ದುಃಖಿತರಾಗಿ ಕಾಣುತ್ತಿರುವುದನ್ನು ನೋಡಿ ಅವಳ ಆರೋಗ್ಯವನ್ನು ವಿಚಾರಿಸಲು ಅವಳ ಕೋಣೆಗೆ ಹೋದನು. ಆಗ ಅವಳಿಗೆ ತುಂಬ ಜ್ವರ ಇತ್ತು. ಆಗ ಅವನು, ಚಿಕ್ಕಮ್ಮ, ಇಂದು ಮಾವ ಮನೆಗೆ ಬರುತ್ತಾರೋ ಇಲ್ಲವೋ ಎಂದು ಕೇಳಿದನು. ಆಗ ಚಿಕ್ಕಮ್ಮ, ಅವರು ಆಫೀಸ್ ಕೆಲಸಕ್ಕಾಗಿ ಕೆಲವು ದಿನಗಳವರೆಗೆ ಬೇರೆ ಊರಿಗೆ ಹೋಗಿದ್ದಾರೆ ಎಂದಾಗ ಕಪಿಲ್ ಏನು ಮಾಡಬೇಕೆಂದು ತೋಚಲಿಲ್ಲ, ಏಕೆಂದರೆ ಚಿಕ್ಕಮ್ಮನ ಆರೋಗ್ಯ ಹದಗೆಡುತ್ತಿತ್ತು. ಅವನಿಗೆ ತನ್ನ ಸ್ನೇಹಿತನ ತಂದೆ ವೈದ್ಯರು ಎಂದು ನೆನಪಾಯಿತು. ಅವನು ತಕ್ಷಣ ತನ್ನ ಸ್ನೇಹಿತನಿಗೆ ಫೋನ್ ಮಾಡಿ ಒಂದು ಕೆಲಸ ಮಾಡಬೇಕು ಎಂದನು. ಅದಕ್ಕೆ ಅವನು, ಹೌದು ತಮ್ಮ, ಹೇಳು, ಏನು ಕೆಲಸ ಎಂದನು. ಆಗ ಕಪಿಲ್, ನೀನು ಬೇಗ ನಿನ್ನ ತಂದೆಯನ್ನು ನಮ್ಮ ಮನೆಗೆ ಕಳುಹಿಸು, ನನ್ನ ಚಿಕ್ಕಮ್ಮ ಆರೋಗ್ಯ ತುಂಬ ಹದಗೆಟ್ಟಿದೆ ಎಂದನು. ಅದಕ್ಕೆ ಅವನು, ಸರಿ ತಮ್ಮ, ಈಗ ಕಳುಹಿಸುತ್ತೇನೆ ಎಂದನು. ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಸಾಹೇಬರು ಬಂದರು. ಅವರು ಚಿಕ್ಕಮ್ಮನಿಗೆ ಒಂದು ಇಂಜೆಕ್ಷನ್ ನೀಡಿದರು ಮತ್ತು ಕೆಲವು ಔಷಧಿಗಳನ್ನು ಬರೆದುಕೊಟ್ಟರು. ಸುಮಾರು 1 ಗಂಟೆಗಳ ನಂತರ ಚಿಕ್ಕಮ್ಮ ಆರಾಮಾಗಿ ಎನಿಸಿತು. ಮಾರನೇ ದಿನ ಬೆಳಗ್ಗೆ ಕಪಿಲ್ ಬಾತ್ರೂಮ್ಗೆ ಹೋಗಲು ಹೊರಟಾಗ ಚಿಕ್ಕಮ್ಮ, ಕಪಿಲ್, 1 ನಿಮಿಷ, ನನ್ನ ಬಳಿ ಬಾ ಎಂದಳು. ಅವನು ಅವಳ ಬಳಿ ಹೋದಾಗ ಚಿಕ್ಕಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದಳು. ಕಪಿಲ್, ಯಾಕೆ ಎಂದು ಕೇಳಿದನು. ಆಗ ಚಿಕ್ಕಮ್ಮ, ನಾನು ಈ ಮನೆಗೆ ಬಂದಾಗಿನಿಂದ ನಿನ್ನೊಂದಿಗೆ ಎಂದಿಗೂ ಸರಿಯಾಗಿ ಮಾತನಾಡಲಿಲ್ಲ, ಆದರೆ ನೀನು ನನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೀಯಾ ಎಂದಳು. ಕಪಿಲ್, ಚಿಕ್ಕಮ್ಮ, ಪರವಾಗಿಲ್ಲ, ನಾನು ನಿಮ್ಮನ್ನು ನಮ್ಮವರೆಂದೇ ಭಾವಿಸುತ್ತೇನೆ ಎಂದನು. ನಂತರ ಚಿಕ್ಕಮ್ಮನಿಗೆ ತನ್ನ ಮನಸ್ಸಿನ ವಿಷಯವನ್ನು ಹೇಳಬೇಕೆಂದು ಅವನು ಅಂದುಕೊಂಡನು, ಆದರೆ ಈಗ ಹೇಳುವುದು ಮೂರ್ಖತನವಾಗುತ್ತದೆ ಎಂದು ಅವನಿಗೆ ಅನಿಸಿತು, ಏಕೆಂದರೆ ಚಿಕ್ಕಮ್ಮ ಈಗ ನನ್ನ ಕಡೆ ಆಕರ್ಷಿತಳಾಗುತ್ತಿದ್ದಾಳೆ ಮತ್ತು ನನ್ನೊಂದಿಗೆ ಮಾತನಾಡಲು ಪ್ರಾರಂಭಿಸಿದ್ದಾಳೆ. ನಾನು ಈಗ ಎಲ್ಲವನ್ನೂ ಹೇಳಿದರೆ ಅವಸರವಾಗುತ್ತದೆ ಮತ್ತು ಬಹುಶಃ ಚಿಕ್ಕಮ್ಮ ಕೋಪಗೊಳ್ಳುತ್ತಾಳೆ. ಆದ್ದರಿಂದ ಮೊದಲು ಚಿಕ್ಕಮ್ಮ ಪ್ರೀತಿಯನ್ನು ಇನ್ನಷ್ಟು ಪಡೆಯಬೇಕು, ನಂತರ ಮಾತನಾಡುವುದು ಸೂಕ್ತ ಎಂದುಕೊಂಡನು. ಒಂದು ದಿನ ಚಿಕ್ಕಮ್ಮ ಅವನಿಗೆ, ಕಪಿಲ್, ನಿನ್ನ ಚಿಕ್ಕಪ್ಪ ಅಪರೂಪಕ್ಕೆ ಮನೆಗೆ ಬರುತ್ತಾರೆ, ನೀನು ರಾತ್ರಿ ನನ್ನ ಕೋಣೆಗೆ ಬಾ, ನಾವು ಮಾತಾಡೋಣ ಅಥವಾ ಒಟ್ಟಿಗೆ ಕುಳಿತು ಸಿನಿಮಾ ನೋಡೋಣ. ಒಬ್ಬಂಟಿಯಾಗಿ ಕೋಣೆಯಲ್ಲಿ ಮನಸ್ಸು ನೆಮ್ಮದಿಯಾಗಿರುವುದಿಲ್ಲ ಎಂದಳು. ಅವನು ಚಿಕ್ಕಮ್ಮನ ಕೋಣೆಗೆ ಹೋದನು. ಚಿಕ್ಕಮ್ಮ ಮನೆಯಲ್ಲಿ ಏನೋ ಕೆಲಸ ಮಾಡುತ್ತಿದ್ದಳು. ಅವಳನ್ನು ನೋಡಿದಾಗ ಅವನ ಮನಸ್ಸು ಚಂಚಲವಾಯಿತು ಮತ್ತು ಅವನು ಮೊಬೈಲಲ್ಲಿ ವಿಡಿಯೋ ನೋಡಲು ಪ್ರಾರಂಭಿಸಿದನು. ವಿಡಿಯೋದ ಧ್ವನಿ ಪೂರ್ತಿ ಕೋಣೆಯಲ್ಲಿ ಕೇಳಿಸುತ್ತಿತ್ತು. ಅವನು ಮುಖವನ್ನು ಹೊರಗಿನ ಕಡೆ ತಿರುಗಿಸಿಕೊಂಡಿದ್ದನು, ಇದರಿಂದ ಬಾಗಿಲಿಂದ ಯಾರಾದರೂ ಬರುತ್ತಿದ್ದರೆ ತಿಳಿಯುತ್ತದೆ. ಆದರೆ ಅವನು ವಿಡಿಯೋದ ಮೋಜಿನಲ್ಲಿ ಎಷ್ಟು ಮಗ್ನನಾಗಿದ್ದನೆಂದರೆ ಚಿಕ್ಕಮ್ಮ ಯಾವಾಗ ಕೋಣೆಗೆ ಬಂದಳೆಂದು ಅವನಿಗೆ ತಿಳಿದಿರಲಿಲ್ಲ. ಚಿಕ್ಕಮ್ಮ ಹಿಂದೆ ಬಂದು ವಿಡಿಯೋ ನೋಡಲು
ಪ್ರಾರಂಭಿಸಿದಳು. ಆದರೆ ಕಪಿಲ್ಗೆ ಇದರ ಅರಿವಿರಲಿಲ್ಲ. ನಂತರ ಚಿಕ್ಕಮ್ಮ ನಿಧಾನವಾಗಿ ಕೆಮ್ಮಿದಳು ಮತ್ತು ಅವನು ವಿಡಿಯೋದಿಂದ ಕಣ್ಣು ತೆಗೆದು ನೋಡಿದಾಗ ಚಿಕ್ಕಮ್ಮ ಹಿಂದೆ ನಿಂತು ನಗುತ್ತಿದ್ದಳು. ಅವನು ತರಾತುರಿಯಲ್ಲಿ ವಿಡಿಯೋವನ್ನು ಆಫ್ ಮಾಡಿದನು ಮತ್ತು ಅವನು ಸಂಪೂರ್ಣವಾಗಿ ಗಾಬರಿಯಾದನು. ಚಿಕ್ಕಮ್ಮ ಅವನ ಕಿವಿಗಳನ್ನು ಹಿಡಿದು, ಈಗ ಏಕೆ ಆಫ್ ಮಾಡಿದೆ? ನಿನಗೆ ಭಯವಾಗುತ್ತಿದೆಯಾ ಎಂದು ಕೇಳಿದಳು. ನಂತರ ಅವನು ನಗುತ್ತಾ ಸ್ವಲ್ಪ ಹೆದರುತ್ತಾ, ಹೌದು ಚಿಕ್ಕಮ್ಮ, ಭಯವಾಗುತ್ತಿದೆ. ವಿಡಿಯೋ ನೋಡುವಾಗ ಯಾರಾದರೂ ಹಿಡಿದರೆ ಎಂದು. ಆಗ ಚಿಕ್ಕಮ್ಮ, ಈಗ ನಿನಗೆ ಭಯವಾಗುತ್ತಿದೆಯಾ? ನೀನು ಕೋಣೆಯಲ್ಲಿ ವಿಡಿಯೋ ನೋಡುವಾಗ ಭಯವಾಗಲಿಲ್ಲವಾ ಎಂದು ಕೇಳಿದಳು. ಆಗ ಅವನು, ಚಿಕ್ಕಮ್ಮ ಏನು ಹೇಳಲಿ, ಕೋಣೆಯಲ್ಲಿ ಒಬ್ಬಂಟಿಯಾಗಿದ್ದಾಗ ಮನಸ್ಸು ಚಂಚಲವಾಗುತ್ತದೆ ಎಂದನು. ನಂತರ ಅವನು ಅವಳ ಕೈ ಹಿಡಿದು ಬೆಡ್ ಮೇಲೆ ಕುಳಿತು, ಚಿಕ್ಕಮ್ಮ, ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ನಾನು ಮಾತನಾಡಿದರೆ ನಿಮಗೆ ಬೇಸರವಾಗುವುದಿಲ್ಲ ತಾನೇ ಎಂದನು. ಚಿಕ್ಕಮ್ಮ, ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ನಾನು ಮಾತನಾಡಿದರೆ ನೀವು ಬೇಸರವಾಗುವುದಿಲ್ಲ ತಾನೇ ಎಂದನು. ಆಗ ಚಿಕ್ಕಮ್ಮ ನಗುತ್ತಾ, ನೀನು ಏನು ಮಾತನಾಡಿದರೂ ನನಗೆ ಬೇಸರವಾಗೋದಿಲ್ಲ ಎಂದಳು. ನಂತರ ಅವಳು, ನನಗೆ ಬೇಸರವಾಗಿದ್ದರೆ ನಿಮ್ಮ ಆ ಕೃತ್ಯದ ಬಗ್ಗೆ ನಾನು ನಿನ್ನ ಚಿಕ್ಕಪ್ಪನಿಗೆ ದೂರು ನೀಡುತ್ತಿದ್ದೆ ಎಂದಳು. ಇದನ್ನು ಕೇಳಿ ಸ್ವಲ್ಪ ತಲೆ ತಗ್ಗಿಸಿದನು ಮತ್ತು ಚಿಕ್ಕಮ್ಮ, ನೀವು ಮೊದಲ ಬಾರಿಗೆ ಈ ಮನೆಗೆ ಬಂದಾಗಿನಿಂದಲೂ ನೀವು ನನಗೆ ತುಂಬ ಇಷ್ಟ ಎಂದನು. ಆಗ ಚಿಕ್ಕಮ್ಮ ನಗುತ್ತಾ, ಹೌದಾ, ಹಾಗಾದರೆ ಹೇಳು, ಏನು ಮಾಡಬೇಕು ಎಂದಳು. ಕಪಿಲ್, ಚಿಕ್ಕಮ್ಮ, ನಾನು ನಿಮ್ಮೊಂದಿಗೆ ಒಮ್ಮೆ ಆದರೂ ಎಂದು ಹೇಳುವಷ್ಟರಲ್ಲಿ ಚಿಕ್ಕಮ್ಮ, ಕಪಿಲ್, ಆದರೆ ಇದು ಹೇಗೆ ಸಾಧ್ಯ? ನಿನ್ನ ಚಿಕ್ಕಪ್ಪನಿಗೆ ಇದು ತಿಳಿದರೆ ಅವರು ನನ್ನನ್ನು ಬಿಟ್ಟು ಬಿಡುತ್ತಾರೆ ಎಂದಳು. ಆಗ ಕಪಿಲ್, ಚಿಕ್ಕಮ್ಮ, ನಾವು ಮನೆಯವರ ಕಣ್ಣಿನಿಂದ ತಪ್ಪಿಸಿಕೊಂಡು ಕೆಲಸ ಮಾಡೋಣ ಎಂದನು. ಆಗ ಚಿಕ್ಕಮ್ಮ, ಇಲ್ಲ, ನಾನು ನಿನ್ನೊಂದಿಗೆ ಅದೆಲ್ಲ ಮಾಡಲು ಸಾಧ್ಯವಿಲ್ಲ ಎಂದಳು. ಆಗ ಕಪಿಲ್, ಚಿಕ್ಕಮ್ಮ, ನಾನು ವಚನ ಕೊಡುತ್ತೇನೆ, ಈ ವಿಷಯವನ್ನು ನಮ್ಮಿಬ್ಬರು ಬಿಟ್ಟು ಮನೆಗೆ ಯಾರಿಗೂ ತಿಳಿಯುವುದಿಲ್ಲ ಎಂದನು. ಆಗ ಚಿಕ್ಕಮ್ಮ, ಆದರೆ ಕಪಿಲ್, ನಾನು ನಿನ್ನ ಚಿಕ್ಕಮ್ಮ ಎಂದಳು. ಆಗ ಕಪಿಲ್, ಆದರೆ ಏನಾಯಿತು? ನಾವು ಏನು ತಪ್ಪು ಮಾಡುತ್ತಿಲ್ಲ ಎಂದನು. ಆಗ ಚಿಕ್ಕಮ್ಮ, ನಿನಗೆ ತಿಳಿದಿದೆ, ನಿನ್ನ ಚಿಕ್ಕಪ್ಪ ಮಧ್ಯರಾತ್ರಿಯಲ್ಲಿ ಮನೆಗೆ ಬರುತ್ತಾರೆ, ಅದೂ ಸಹ ಸುಸ್ತಾಗಿ. ಕೆಲವೊಮ್ಮೆ ಅವರು ನನ್ನನ್ನು ಖುಷಿಪಡಿಸುತ್ತಾರೆ ಎಂದಳು. ಆಗ ಕಪಿಲ್, ನನಗೆ ಚಿಕ್ಕಪ್ಪನ ಬಗ್ಗೆ ಎಲ್ಲವೂ ತಿಳಿದಿದೆ ಮತ್ತು ನೀವು ಕೆಲವು ಖುಷಿಯಾಗಿರುತ್ತೀರಾ, ನಟಿಸುತ್ತೀರಾ ಎಂದು ನನಗೆ ತಿಳಿದಿದೆ ಎಂದನು. ಇದನ್ನು ಕೇಳಿದ ತಕ್ಷಣ ಚಿಕ್ಕಮ್ಮನ ಮುಖ ಕಳೆಗುಂದಿತು. ಅವಳು ಕಳೆಗುಂದಿರುವುದನ್ನು ನೋಡಿದ ಕಪಿಲ್, ನಿಜ ಏನು ಎಂದು ತಿಳಿಯಿತು. ಆಗ ಚಿಕ್ಕಮ್ಮ, ಕಪಿಲ್, ನೀನು ಸರಿಯಾಗಿ ಹೇಳುತ್ತೀಯ, ಕೇವಲ ಸಮಯ ಹೋಗುತ್ತದೆ. ನಾನು ನಿನ್ನ ಚಿಕ್ಕಪ್ಪನೊಂದಿಗೆ ಖುಷಿಯಾಗಿಲ್ಲ. ನಿನ್ನ ಚಿಕ್ಕಪ್ಪ ಕೇವಲ ನೆಪ ಹೇಳಿ ಬೇಗ ಮಲಗುತ್ತಾರೆ. ನಾನು ದೂರದಿಂದ ಬರುತ್ತೇನೆ, ಸುಸ್ತಾಗಿದೆ, ನನಗೆ ನಿದ್ರೆ ಬರುತ್ತಿದೆ ಎಂದು ಹೇಳುತ್ತಾರೆ. ನೀನೇ ಹೇಳು, ಪ್ರತಿದಿನ ಅವರನ್ನು ಖುಷಿಪಡಿಸಲು ನಾನು ಹೇಗೆ ಬಲವಂತ ಮಾಡಲಿ ಎಂದಳು. ನನಗೆ ಸ್ವಲ್ಪ ಬೇಕು ಎಂದು ಅವರು ಸ್ವಯಂ ಪ್ರೇರಿತವಾಗಿ ಯೋಚಿಸಬೇಕು. ಅವರು ತಮ್ಮ ಬಗ್ಗೆ ಮಾತ್ರ ಯೋಚಿಸುತ್ತಾರೆ. ಈ ಮಾತುಗಳನ್ನು ಕೇಳಿದ ಕಪಿಲ್ ಬೇಸರಗೊಂಡು, ಚಿಕ್ಕಮ್ಮ, ಅದಕ್ಕಾಗಿಯೇ ನಾನು ನಿಮ್ಮ ಬಗ್ಗೆ ತುಂಬ ಕಾಳಜಿ ವಹಿಸುತ್ತೇನೆ ಮತ್ತು ಅದಕ್ಕಾಗಿಯೇ ನಾನು ನಿಮ್ಮನ್ನು ಸಂತೋಷಪಡಿಸಲು ಸಾಧ್ಯ ಎಂದು ಹೇಳುತ್ತೇನೆ. ಚಿಕ್ಕಮ್ಮ, ನಿಮ್ಮ ಪ್ರತಿಯೊಂದು ಭಾವನೆ ಮತ್ತು ನೋವನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ಎಂದನು. ಆಗ ಚಿಕ್ಕಮ್ಮ ಅವನ ಕೈಯನ್ನು ಹಿಡಿದು ಗಟ್ಟಿಯಾಗಿ ಒತ್ತಿ, ಕಪಿಲ್, ನೀನು ನನ್ನ ಭಾವನೆಗಳನ್ನು ಎಷ್ಟು ಅರ್ಥ ಮಾಡಿಕೊಳ್ಳುತ್ತೀಯ, ನೀನು ಎಷ್ಟು ವಿವೇಕಿಯಾದೆ, ಆದರೆ ನಾನು ನಿನ್ನ ಬಗ್ಗೆ ಎಂದಿಗೂ ಗಮನ ಹರಿಸಲಿಲ್ಲ ಎಂದಳು. ಆಗ ಕಪಿಲ್, ಹೌದು ಚಿಕ್ಕಮ್ಮ, ನಾನು ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತೇನೆ ಎಂದನು. ಆಗ ಚಿಕ್ಕಮ್ಮ, ಸರಿ, ನಾನು ಯೋಚಿಸಿ ಹೇಳುತ್ತೇನೆ ಎಂದು ಹೇಳಿ ತನ್ನ ಕೋಣೆಗೆ ಹೋದನು. ಚಿಕ್ಕಮ್ಮ ಕೋಣೆಗೆ ಹೋದ ರೀತಿ ಕಪಿಲ್ಗೆ ಇಷ್ಟವಾಗಲಿಲ್ಲ. ಅವನ ಮೂಡ್ ಹಾಳಾಯಿತು ಮತ್ತು ಈಗ ಏನೂ ಆಗುವುದಿಲ್ಲ ಎಂದು ಅವನಿಗೆ ಅನಿಸಿತು. ಮರುದಿನ ಬೆಳಗ್ಗೆ ಅವನು ಸ್ನಾನಗೃಹದಿಂದ ಸ್ನಾನ ಮಾಡಿ ಹೊರಗೆ ಬಂದಾಗ ಚಿಕ್ಕಮ್ಮ ಅಲ್ಲಿಗೆ ಬಂದು, ಇಂದು ನೀನು ತುಂಬ ಚೆನ್ನಾಗಿ ಕಾಣುತ್ತಿದ್ದೀಯಾ ಎಂದಳು. ಕಪಿಲ್ ಏನೂ ಮಾತನಾಡದೆ ತನ್ನ ಕೋಣೆಗೆ ಹೋದನು, ಏಕೆಂದರೆ ಅವನು ಚಿಕ್ಕಮ್ಮನ ಮೇಲೆ ಕೋಪಗೊಂಡಿದ್ದನು. ಸ್ವಲ್ಪ ಸಮಯದ ನಂತರ ಚಿಕ್ಕಮ್ಮ ಅವನ ಕೋಣೆಗೆ ಬಂದು, ಏನಾಯಿತು, ನೀನು ನನ್ನ ಮೇಲೆ ಕೋಪಗೊಂಡಿದ್ದೀಯಾ ಎಂದು ಕೇಳಿದಳು. ಅದಕ್ಕೆ ಕಪಿಲ್, ನೀನು ನನ್ನ ಕೋಣೆಯಿಂದ ಹೋಗಿ ನಿನ್ನ ಕೆಲಸ ಮಾಡು, ನಾನು ನನ್ನೊಂದಿಗೆ ಮಾತನಾಡುವುದಿಲ್ಲ ಎಂದು ಹೇಳಿದನು. ನಂತರ ಅವನು ತನ್ನ ಕೆಲಸಕ್ಕೆ ಹೊರಗೆ ಹೋದನು. ಸಂಜೆ ಅವನು ಮನೆಗೆ ಹಿಂದಿರುಗಿದಾಗ ಚಿಕ್ಕಪ್ಪ ಮನೆಗೆ ಬಂದಿರುವುದನ್ನು ನೋಡಿದನು. ಈಗ ಅವನ ಮೂಡ್ ಇನ್ನಷ್ಟು ಹಾಳಾಯಿತು, ಏಕೆಂದರೆ ಅವನ ಕನಸು ಕನಸಾಗಿಯೇ ಉಳಿಯಿತು. ಚಿಕ್ಕಪ್ಪ ಅವನನ್ನು ನೋಡಿ, ಕಪಿಲ್, ನೀನು ಚೆನ್ನಾಗಿದ್ದೀಯಾ ಎಂದು ಕೇಳಿದರು. ಅದಕ್ಕೆ ಅವನು, ಹೌದು, ನಾನು ಚೆನ್ನಾಗಿದ್ದೇನೆ ಎಂದು ಹೇಳಿದನು. ನಂತರ ಅವನು ತನ್ನ ಕೋಣೆಗೆ ಹೋದನು. ಸ್ವಲ್ಪ ಸಮಯದ ನಂತರ ಚಿಕ್ಕಪ್ಪ ಅವನನ್ನು ಕರೆದು, ಕಪಿಲ್, ಬಾ, ಊಟ ಮಾಡು ಎಂದರು. ನಂತರ ಎಲ್ಲರೂ ಒಟ್ಟಿಗೆ ಊಟ ಮಾಡಿದರು. ಕಪಿಲ್ ಚಿಕ್ಕಮ್ಮನ ಕಡೆ ನೋಡುತ್ತಿದ್ದನು ಮತ್ತು ಚಿಕ್ಕಮ್ಮ ಅವನ ಕಡೆ ನೋಡುತ್ತಾ ನಗುತ್ತಾ ನಿಧಾನವಾಗಿ ಸುಮ್ಮನಿರುತ್ತಿದ್ದರು, ಸನ್ನೆ ಮಾಡುತ್ತಿದ್ದರು. ಎಲ್ಲರೂ ಮಲಗಿದಾಗ ಕಪಿಲ್ ತನ್ನ ಕೋಣೆಯ ಬಾಗಿಲನ್ನು ತೆರೆದಿಟ್ಟು ಇದರಿಂದ ಮೇಲ್ಛಾವಣಿಗೆ ಹೋಗುತ್ತಿರುವ ಚಿಕ್ಕಮ್ಮನಿಗೆ ತಿಳಿಯಲಿ. ನಂತರ ಅವನು ಮೇಲ್ಛಾವಣಿಗೆ ಹೋದನು ಮತ್ತು ಅಲ್ಲಿ 2 ನಿಮಿಷ ಕುಳಿತನು. ಆಗ ಅವನಿಗೆ ಕಾಲ್ಗೆಜ್ಜೆಯ ಸದ್ದಾಯಿತು. ಅವನು ತಿರುಗಿ ನೋಡಿದಾಗ ಚಿಕ್ಕಮ್ಮ ಮೇಲ್ಛಾವಣಿಗೆ ಬರುತ್ತಿದ್ದಳು. ಅವಳು ಅವನ ಬಳಿ ಬಂದು ಕುಳಿತು, ನೀನು ಹುಚ್ಚನಾಗಿದ್ದೀಯಾ, ಇಷ್ಟು ರಾತ್ರಿ ಮೇಲ್ಛಾವಣಿಯಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದಳು. ಆಗ ಕಪಿಲ್, ನನ್ನಿಷ್ಟ, ನಾನು ಏನು ಬೇಕು
ಬೇಕೋ ಅದನ್ನು ಮಾಡುತ್ತೇನೆ, ನೀನು ಕೆಳಗೆ ಹೋಗು ಎಂದನು. ಆಗ ಚಿಕ್ಕಮ್ಮ ಅವನ ಕೈಯನ್ನು ಹಿಡಿದು ತನ್ನ ಕೈಯಲ್ಲಿ ತೆಗೆದುಕೊಂಡು, ಕಪಿಲ್, ನನಗೂ ಒಳಗೆ ನಿನ್ನೊಂದಿಗೆ ಎಂದು ಹೇಳಿ ಸುಮ್ಮನಾದಳು. ಮತ್ತು ಆದರೆ ಈಗ ನಾವು ಆ ಕೆಲಸವನ್ನು ಮಾಡುವುದಿಲ್ಲ, ಏಕೆಂದರೆ ಅದು ನಮ್ಮಿಬ್ಬರಿಗೂ ಒಳ್ಳೆಯದಲ್ಲ. ಆದರೆ ನೀನು ನನ್ನೊಂದಿಗೆ ಏನು ಮಾಡಲು ಬಯಸುತ್ತಿದ್ದೀಯೋ ಅದನ್ನು ಒಂದು ದಿನ ಖಂಡಿತ ಮಾಡುತ್ತೀಯ, ಸ್ವಲ್ಪ ತಾಳ್ಮೆಯಿಂದ ಇರು ಎಂದಳು. ಕಪಿಲ್ ಅವಳ ಮಾತನ್ನು ಅರ್ಥ ಮಾಡಿಕೊಂಡು ಸರಿ ಎಂದನು. ಬೆಳಗ್ಗೆ ಕಪಿಲ್ ಮತ್ತು ಚಿಕ್ಕಮ್ಮ ಚಹಾ ಕುಡಿಯುತ್ತಿದ್ದಾಗ ಚಿಕ್ಕಪ್ಪ ಬಂದು, ನಾನು ನಿಮ್ಮಿಬ್ಬರಿಗೂ ಒಂದು ವಿಷಯ ಹೇಳಲು ಬಂದಿದ್ದೇನೆ. ನಾನು ಈಗ ಮತ್ತೆ ಬರುವುದಿಲ್ಲ. ನಾನು ಕಚೇರಿಯ ಕೆಲಸಕ್ಕಾಗಿ ಹೊರಗೆ ಹೋಗುತ್ತಿದ್ದೇನೆ ಮತ್ತು ಸುಮಾರು 1 ತಿಂಗಳ ನಂತರ ಹಿಂದಿರುಗುತ್ತೇನೆ ಎಂದರು. ನಂತರ ಚಿಕ್ಕಪ್ಪ, ಕಪಿಲ್, ಈಗ ಮನೆಯ ಜವಾಬ್ದಾರಿ ನಿನ್ನದು, ನಿನ್ನ ಚಿಕ್ಕಮ್ಮನನ್ನು ಚೆನ್ನಾಗಿ ನೋಡಿಕೋ ಎಂದರು. ಕಪಿಲ್, ಚಿಕ್ಕಪ್ಪ, ನೀವು ಚಿಂತಿಸಬೇಡಿ, ನಾನು ಈ ಮನೆಯ ಜವಾಬ್ದಾರಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಮತ್ತು ಚಿಕ್ಕಮ್ಮನನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುತ್ತೇನೆ ಎಂದನು. ಈಗ ಚಿಕ್ಕಪ್ಪ, ಸರಿ, ಈಗ 2 ಗಂಟೆಗಳಲ್ಲಿ ನನ್ನ ರೈಲಿದೆ ಎಂದರು. ನಂತರ ಕಪಿಲ್ ಚಿಕ್ಕಮ್ಮನೊಂದಿಗೆ ನಿಲ್ದಾಣಕ್ಕೆ ಹೋದರು. ಅವನು ಮನೆಗೆ ಹಿಂದಿರುಗಿದಾಗ ಚಿಕ್ಕಮ್ಮನ ಮೂಡ್ ಸರಿ ಇರಲಿಲ್ಲ ಮತ್ತು ಅವಳು ಅಳುತ್ತಿದ್ದಳು. ಅವನು ಚಿಕ್ಕಮ್ಮನಿಗೆ, ಏನಾಯಿತು, ನೀವು ಏಕೆ ಅಳುತ್ತಿದ್ದೀರಾ ಎಂದು ಕೇಳಿದಳು. ಆಗ ಚಿಕ್ಕಮ್ಮ, ಅಳಬೇಡವೆಂದರೆ ಏನು ಮಾಡಲಿ, ನಿನ್ನ ಚಿಕ್ಕಪ್ಪ ಮೊದಲೇ ಕೆಲವು ದಿನಗಳಿಗೊಮ್ಮೆ ಮನೆಗೆ ಬರುತ್ತಿದ್ದರು, ಈಗ ನೇರವಾಗಿ 1 ತಿಂಗಳವರೆಗೆ ಹೊರಗೆ ಹೋಗಿದ್ದಾರೆ ಎಂದು ಹೇಳಿ ಇನ್ನಷ್ಟು ಅಳಲು ಪ್ರಾರಂಭಿಸಿದಳು. ಕಪಿಲ್ ಅವಳನ್ನು ಮಂಚದ ಮೇಲೆ ಕೂರಿಸಿ, ಚಿಕ್ಕಮ್ಮ, ಪರವಾಗಿಲ್ಲ, ಚಿಕ್ಕಪ್ಪ ಅವರ ಕೆಲಸಕ್ಕಾಗಿ ಹೋಗಿದ್ದಾರೆ ಮತ್ತು ನಿಮ್ಮನ್ನು ನೋಡಿಕೊಳ್ಳಲು ನಾನು ನಿಮ್ಮೊಂದಿಗೆ ಇದ್ದೇನಲ್ಲ ಎಂದು ಹೇಳಿದನು. ಇದನ್ನು ಕೇಳಿದ ತಕ್ಷಣ ಚಿಕ್ಕಮ್ಮ ಕಪಿಲನ್ನು ಹಿಡಿದುಕೊಂಡಳು. ಅವನು ರಾತ್ರಿಯಿಡೀ ಚಿಕ್ಕಮ್ಮನಿಗೆ ಸಂಪೂರ್ಣ ಸೇವೆ ಮಾಡಿದನು. ಎಲ್ಲ ಆಯಾಮಗಳಿಂದಲೂ ಸಂಪೂರ್ಣ ಮಜಾ ತೆಗೆದುಕೊಳ್ಳುತ್ತಿದ್ದಳು. ನಂತರ ಇಬ್ಬರು ಮಲಗಿದರು. ಮರುದಿನ ಚಿಕ್ಕಮ್ಮ ಎದ್ದಾಗ ಅವಳು ನಿಜವಾಗಿಯೂ ಸಂತೋಷವಾಗಿದ್ದಾಳೆಂದು ಅವಳ ಮುಖದಿಂದ ಸ್ಪಷ್ಟವಾಗಿ ಕಾಣುತ್ತಿತ್ತು. ನಿಮ್ಮ ಮುಖದ ಸಂತೋಷವು ನೀವು ಒಳಗಿನಿಂದ ಎಷ್ಟು ಸಂತೋಷವಾಗಿದ್ದೀರಾ ಎಂದು ಹೇಳುತ್ತದೆ ಎಂದನು. ನಂತರ ಚಿಕ್ಕಮ್ಮ ಅವನಿಗೆ, ಥ್ಯಾಂಕ್ ಯು ಮೈ ಕಪಿಲ್ ಎಂದಳು. ಆ ದಿನದಿಂದ ಕಪಿಲ್ ತನ್ನ ಚಿಕ್ಕಮ್ಮನ ಕೋಣೆಯಲ್ಲೇ ಅವಳೊಂದಿಗೆ ಮಲಗಲು ಪ್ರಾರಂಭಿಸಿದ ಮತ್ತು ಈಗ ಇಬ್ಬರು ಪ್ರತಿದಿನ ಸಂತೋಷವಾಗಿರಲು ಪ್ರಾರಂಭಿಸಿದ್ದಾರೆ. ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಈ ವಿಡಿಯೋವನ್ನು ಹಂಚಲು ಮರೆಯಬೇಡಿ. ಮತ್ತೆ ಮುಂದಿನ ಕಥೆಯೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೂ ಕಾಯ್ತಾ ಇರಿ.